ನೀವು ಯಾರು ಸಿಟಿ ಎಕ್ಸಾಮ್ ನ ಬರೀತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಕೆಎ ಕಡೆಯಿಂದ. ಅದು ಕೂಡ ನಿಮ್ಮ ಒಂದು ಎಕ್ಸಾಮಿನೇಷನ್ ಬೆಲ್ ಟೈಮಿಂಗ್ಸ್ ಬಗ್ಗೆ. ಅಂದ್ರೆ ಪ್ರತಿ ಒಂದು ಸ್ಟೆಪ್ಸ್ ನೀವು ಯಾವ ಬೆಲ್ ಆದ್ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಈ ವರ್ಷ ಯಾರು ಸಿಟಿ ಎಕ್ಸಾಮ್ ನ ಬರೀತಾ ಇದ್ದೀರಾ ಅವ್ರಿಗೆ. ಹಾಗೆ ಲೇಟೆಸ್ಟ್ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಕಾಲೇಜಸ್ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. KCT ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ಸ್ ಮತ್ತೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡಬಹುದು KR ಒಂದು ನೋಟಿಫಿಕೇಶನ್ ಓಡಿಸಿದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಬೆಲ್ ಟೈಮಿಂಗ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ 6 ಬೆಲ್ ನ ರ್ಯಾಂಕ್ ಮಾಡ್ತಾರೆ. ಸರಿನಾ? ಮೊದಲೇ ಬೆಲ್ ಬಂದ್ಬಿಟ್ಟು 10 ಗಂಟೆ 10 ನಿಮಿಷಕ್ಕಾಗುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇಂದ ನಿಮ್ಮ ಎಕ್ಸಾಮಿನೇಷನ್ ರೂಮ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ರೂಮ್ ಎಲ್ಲಿರುತ್ತೆ ಅಲ್ಲಿಗೆ ನೀವು ಹೋಗ್ಬೇಕು. ಅಲ್ಲಿ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡು ಮತ್ತೆ ನಿಮ್ಮ ಒಂದು ಫೋಟೋ ID ಏನ್ ಗೌರ್ಮೆಂಟ್ ID ತಗೊಂಡೋಗಿರ್ತೀರಾ ಎರಡನ್ನೂ ಕೂಡ ವೆರಿಫೈ ಮಾಡ್ತಾರೆ. ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ನಿಮ್ಮ CET ಅಡ್ಮಿಷನ್ ಟಿಕೆಟ್ ಮೇಲೆ ಸೈನ್ ಮಾಡ್ತಾರೆ ಫಸ್ಟ್ ಬೆಲ್ ರ್ಯಾಂಕ್ ಆದಾಗ. ಇಲ್ಲಿ 10:20ಕ್ಕೆ ಏನಾಗಿದೆ ಅಂದ್ರೆ ಸೆಕೆಂಡ್ ಬೆಲ್ ರ್ಯಾಂಕ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ರೂಮ್ಗೆ ಕ್ವಶನ್ ಪೇಪರ್ ಮತ್ತೆ OMR ಶೀಟ್ ಬರುತ್ತೆ. ಅದನ್ನ ಇನ್ವಿಜಿಲೇಟರ್ ನಿಮ್ಗೆ ಎಲ್ಲಾರ್ಗು ಕೂಡ ತೋರಿಸ್ತಾರೆ. ಇಲ್ಲಿ ನೋಡಿ ಯಾವುದೇ ತರದ ಸೀಲ್ ಓಪನ್ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅನ್ನೋದನ್ನ ತೋರಿಸ್ತಾರೆ. ಅದನ್ನ ನೀವು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಮುಂದೆ ಒಂದ್ 4 ಜನ ಕೂತಿರ್ತಾರಲ್ಲ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಲ್ಲಿ, ಅವ್ರ ಹತ್ರ ಒಂದ್ 4 ಜನ ಹತ್ರ ಸೈನ್ ಹಾಕ್ಸ್ಕೋತಾರೆ. ಅದನ್ನ ಅದೇ ರೀತಿ ಇಟ್ಕೋತಾರೆ. 10:25 ಆಗಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಲ್ಲಾರ್ಗು ಕೂಡ ಡಿಸ್ಟ್ರಿಬ್ಯೂಟ್ ನ ಮಾಡ್ಬಿಟ್ಟು ನಿಮ್ಮ ಪ್ರತಿಯೊಬ್ಬರ ಹತ್ರನು ಕೂಡ ನಿಮ್ಮ ಸಿಗ್ನೇಚರ್, ನಿಮ್ಮ CET ನಂಬರು ಮತ್ತೆ ಕ್ವಶನ್ ಪೇಪರ್ದು ಸೀರಿಯಲ್ ನಂಬರ್ ನ ಬರ್ಸ್ಕೋತಾರೆ. ಅದು ಸೆಕೆಂಡ್ ಬೆಲ್ ಟೈಮಿಂಗ್ಸ್ ಅಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಥರ್ಡ್ ಬೆಲ್ ಬಂದ್ಬಿಟ್ಟು 10:30ಕ್ಕೆ ಹೊಡಿತಾರೆ. ಅವಾಗ ನೀವೆಲ್ಲರೂ ಕೂಡ ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಸರಿನಾ? ಯಾವುದೇ ತರ ಡಿಲೇ ಮಾಡಕ್ ಹೋಗ್ಬಾರ್ದು. ನಂತರ 4ನೇ ಬೆಲ್ ಬಂದ್ಬಿಟ್ಟು 11 ಗಂಟೆಗೆ ಹೊಡಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಅರ್ಧ ಸಮಯ ಮುಗ್ದಿದೆ ಅಂತ, 30 ಮಿನಿಟ್ಸ್ ಓವರ್ ಆಗಿದೆ ಅನ್ನೋದಕ್ಕೆ ಎಚ್ಚರಿಕೆ ಗಂಟೆ ಆಗಿರುತ್ತೆ 4ನೇ ಬೆಲ್. ಇವಾಗ 5ನೇ ಬೆಲ್ ಬಂದ್ಬಿಟ್ಟು 11:25ಕ್ಕೆ ಹೊಡಿತಾರೆ. ಇದು ಏನಂದ್ರೆ ಲಾಸ್ಟ್ 5 ಮಿನಿಟ್ಸ್ ಇದೆ ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ ಅನ್ನೋದು ನಿಮ್ಗೆ ಅಲ್ಲಿ ಸೂಚನೆ ಆಗಿರುತ್ತೆ. ಸರಿನಾ? ಅಷ್ಟರಲ್ಲಿ ನೀವು 5 ಮಿನಿಟ್ಸ್ ಇರೋದ್ರಿಂದ ಏನ್ ಕ್ವಶನ್ ಬಿಟ್ಟಿಲ್ಲ ಎಲ್ಲಾನು ಕೂಡ ವೆರಿಫೈ ಮಾಡ್ಕೊಂಡು ಎಲ್ಲಾನು ಕೂಡ ಕರೆಕ್ಟ್ ಆಗಿ ಶೇಡ್ ಮಾಡಿದ್ರ ಅನ್ನೋದನ್ನ ವೆರಿಫೈ ಮಾಡ್ಕೋಬೇಕು 5ನೇ ಬೆಲ್ ಆದಾಗ. ಸರಿನಾ? ನೆಕ್ಸ್ಟ್ 6ನೇ ಬೆಲ್ ನ ರ್ಯಾಂಕ್ ಮಾಡ್ತಾರೆ. ಅವಾಗ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಎಲ್ಲಾರ ಹತ್ರನು ಕೂಡ ನಿಮ್ದು OMR ಶೀಟ್ ಏನ್ ಆನ್ಸರ್ ಮಾಡಿರ್ತೀರಾ ಅದನ್ನ ಅವ್ರು ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಎಕ್ಸಾಮ್ ಮುಗಿಯುತ್ತೆ. ಸರಿನಾ? ಈ ರೀತಿ ಪ್ರೊಸೀಜರ್ ಇರುತ್ತೆ. ಇದನ್ನ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಕನ್ನಡ ಎಕ್ಸಾಮ್ ಏನಿದೆಯಲ್ಲ 15ನೇ ತಾರೀಕು ಅದಕ್ಕೆ ಕೊಟ್ಟಿದ್ರೆ. ಸರಿನಾ? ನಿಮ್ಗೆ 16 ಮತ್ತೆ 17ನೇ ತಾರೀಕು ಎಕ್ಸಾಮ್ ಇರುತ್ತಲ್ಲ ಅದಕ್ಕೂ ಕೂಡ ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ. ಇಲ್ಲಿ ಲಾಸ್ಟ್ ಇಯರ್ ನೋಟಿಫಿಕೇಶನ್ ತೋರಿಸಿ ನೋಡಿ 2020-24 ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಎಕ್ಸ್ಟ್ರಾ ಬೆಲ್ ರ್ಯಾಂಕ್ ಆಗುತ್ತೆ. ಅಂದ್ರೆ ಇಲ್ಲಿ 7 ಬೆಲ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿರೋದು 6 ಬೆಲ್ ರ್ಯಾಂಕ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಈ 6th ಬೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ 20 ಮಿನಿಟ್ಸ್ ಇರ್ಬೇಕಾದ್ರೂ ಕೂಡ ಒಂದು ಎಕ್ಸ್ಟ್ರಾ ಬೆಲ್ ರ್ಯಾಂಕ್ ಆಗುತ್ತೆ. ಆದ್ರೆ ಇಲ್ಲಿ ರ್ಯಾಂಕ್ ಆಗಲ್ಲ, ಆದ್ರೆ ಇಲ್ಲಿ ಆಗುತ್ತೆ. ಸರಿನಾ? ಇದ್ರ ಬಗ್ಗೆ KR ಇನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ನಿಮ್ಗೆ ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಚಾನಲ್, ಅದಕ್ಕೆ ಜಾಯ್ನ್ ಆಗಿ. ಇದು PCMB ಬರೀತಾರಲ್ಲ ಅವ್ರಿಗೆ 7 ಬೆಲ್ ಇರುತ್ತೆ. ಕನ್ನಡ ಎಕ್ಸಾಮ್ ಬರೆಯೋರಿಗೆ ಜಸ್ಟ್ ಏನಾಗಿರುತ್ತೆ 6 ಬೆಲ್ ಇರುತ್ತೆ. ಟೈಮಿಂಗ್ಸ್ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಇನ್ವಿಜಿಲೇಟರ್ ಇರ್ತಲ್ಲ ರೂಮ್ ಅಲ್ಲಿ ಅವ್ರನ್ನ ಕೇಳಿ ಅವರೇ ಹೇಳ್ತಾರೆ ಇಷ್ಟು ನಿಮಿಷ ಆಗಿದೆ ಅಂತ. ಕೆಲವರು ಇನ್ವಿಜಿಲೇಟರ್ ಅವರೇ ರಿಮೈಂಡ್ ಮಾಡ್ತಾ ಇರ್ತಾರೆ 30 ಮಿನಿಟ್ಸ್ ಇದೆ 15 ಮಿನಿಟ್ಸ್ ಇದೆ ಅಂತ ಅವರೇ ರಿಮೈಂಡ್ ಮಾಡ್ತಾ ಇರ್ತಾರೆ. ಬೆಲ್ ರ್ಯಾಂಕ್ ಆಗಿಲ್ಲ ಅಂದ್ರು ಏನ್ ಇದ್ರ ಬಗ್ಗೆ ಅಷ್ಟೊಂದೇನು ಓವರ್ ಆಗ್ತಾ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಜಸ್ಟ್ ನಿಮ್ಗೆ ಐಡಿಯಾ ಅಷ್ಟೇ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೋಸ್ಕರ KR ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ. ಥ್ಯಾಂಕ್ ಯು.